ಪ್ರೀತಿಯ ಭಕ್ತಾದಿಗಳಿಗೆ ಅನಂತ ಜೀವನ ಗಂಗಾ ವಾಹಿನಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಾಮಕೃಷ್ಣರ ಲೀಲಾ ನಾಟಕದಲ್ಲಿ ಬಂದಂತಹ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ರಾಮಕೃಷ್ಣಾನಂದರು. ಇವರ ಪೂರ್ವಾಶ್ರಮದ ಹೆಸರು ಶಶಿಭೂಷಣ ಚಕ್ರವರ್ತಿ. ಇವರು ಗುರುಸೇವೆಗೆ ಹೆಸರುವಾಸಿಯಾಗಿದ್ದವರು. ಇವರ ಜನನ ಜುಲೈ 13, 1863. ಇವರ ತಂದೆ ಈಶ್ವರಚಂದ್ರ ಚಕ್ರವರ್ತಿ. ಇವರು ಧಾರ್ಮಿಕ ಆರಾಧನೆಯಲ್ಲಿ ಪರಿಣಿತರಾಗಿದ್ದರು. ರಾಮಕೃಷ್ಣಾನಂದರು ಮತ್ತು ಶಶಿ ಬ್ರಹ್ಮ ಸಮಾಜವನ್ನು ಸೇರಿ ಕೇಶವಚಂದ್ರ ಸೇನ ಅವರಿಂದ ಶ್ರೀರಾಮಕೃಷ್ಣರ ಬಗ್ಗೆ ತಿಳಿದು ಅಕ್ಟೋಬರ್ 1883ರಲ್ಲಿ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಿದರು. ಮುಂದೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಶಶಿ ಮತ್ತು ಶರತ್ ಹಿಂದಿನ ಜನ್ಮದಲ್ಲಿ ಯೇಸುಕ್ರಿಸ್ತನ ಅನುಯಾಯಿಗಳಾಗಿದ್ದರು ಎಂದು. ಶಾಂಪುಕಾರ್ ಹಾಗೂ ಕಾಸಿಪುರ್ನಲ್ಲಿ ತಮ್ಮ ಕೊನೆಯ ಅನಾರೋಗ್ಯದ ಸಮಯದಲ್ಲಿ ರಾಮಕೃಷ್ಣರಿಗೆ ಸೇವೆ ಸಲ್ಲಿಸಿದ ಸ್ವತ್ಯಾಗ ಮನೋಭಾವ ಭಕ್ತಿಯಿಂದ ಶಶಿ ತಮ್ಮನ್ನು ಗುರುತಿಸಿಕೊಂಡರು. ಶ್ರೀರಾಮಕೃಷ್ಣರ ನಿರ್ಣಾಯಕ ಬಳಿಕ ಸನ್ಯಾಸ ದೀಕ್ಷೆ ಪಡೆದು ಸ್ವಾಮಿ ರಾಮಕೃಷ್ಣಾನಂದರಾಗಿ ಬಾರಾನಗರ ಮಠಕ್ಕೆ ಸೇರಿದರು. ಪೂಜೆಯ ಹೊಣೆಗಾರಿಕೆಯನ್ನು ತೆಗೆದುಕೊಂಡರು. ಜೀವಂತ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದೇನೆ ಎಂಬ ಮನೋಭಾವ ಅವರದು. ರಾಮಕೃಷ್ಣ ಪಂಥದ ನವಶಿಷ್ಯರಿಗೆ ಬ್ರಹ್ಮಚಾರ್ಯ ವ್ರತವನ್ನು ರೂಪಿಸಿದರು. ಸ್ವಾಮಿ ವಿವೇಕಾನಂದರು ಮದ್ರಾಸಿನಲ್ಲಿ ಹೊಸ ರಾಮಕೃಷ್ಣ ಮಠದ ಶಾಖೆ ತೆರೆಯಲು ಹೇಳಿದಾಗ ಅವರು ಅದನ್ನು ಪಾಲಿಸಿದರು. ಸ್ವಾಮಿ ರಾಮಕೃಷ್ಣಾನಂದರು ಮಾಡಿರುವ ತ್ಯಾಗ ಹಾಗೂ ಅನುಭವಿಸಿದ ಕಷ್ಟಗಳನ್ನು ರಾಮಕೃಷ್ಣ ಚಳುವಳಿಯ ವಾರ್ಷಿಕೋತ್ಸವದ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಲಾಗಿದೆ. ದಕ್ಷಿಣದಲ್ಲಿ ವ್ಯಾಪಕ ಪ್ರಯಾಣ ಬೆಳೆಸಿದ ಇವರು ತಿರುವನಂತಪುರ, ಬೆಂಗಳೂರು ಮತ್ತು ಮುಂಬೈ ಕೇಂದ್ರಗಳು ಪ್ರಾರಂಭಗೊಂಡಿತು. ತಮ್ಮ ಸಹೋದ್ಯೋಗಿ ಸ್ವಾಮಿ ನಿರ್ಮಲಾನಂದರಿಗೆ ಕೇರಳ ಹಾಗೂ ಬೆಂಗಳೂರು ಆಶ್ರಮವನ್ನು ಪರಿಚಯಿಸಿ ಅವರಿಗೆ 1938ರಲ್ಲಿ ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರ್ವಹಿಸಿದರು. ದಕ್ಷಿಣದಲ್ಲಿ ಶ್ರೀ ಶಾರದಾದೇವಿಯವರ ಪ್ರಯಾಣದ ಸಮಯದಲ್ಲಿ ಅವರು ಮಾಡಿದ ನಿರಂತರ ಸೇವೆ ಸ್ವಾಮಿ ರಾಮಕೃಷ್ಣಾನಂದರ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು ಹಾಗೂ ಅವರು ಕ್ಷಯರೋಗಕ್ಕೆ ತುತ್ತಾದರು. ಚೇತರಿಸಿಕೊಳ್ಳುವ ಭರವಸೆಯಲ್ಲಿ ಬೆಂಗಳೂರಿನಲ್ಲಿ ಸುಮಾರು ವಾರ ಕಳೆದರು. ನಂತರ ಕಲ್ಕತ್ತಾಗೆ ಹೋಗಿ ಆಗಸ್ಟ್ 21, 1911ರಂದು ನಿಧನರಾದರು. ಪ್ರೀತಿಯ ಭಕ್ತಾದಿಗಳಿಗೆ ಶ್ರೀರಾಮಕೃಷ್ಣರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಆಶಿಸುತ್ತೇನೆ. ಜೈ ಶ್ರೀರಾಮಕೃಷ್ಣ.